ಅವಳ ತಲೆ ಸಂತಕೆ ಐತೆ, ಕೆಟ್ಟಿರೋದು ನಿನ್ನ ತಲೆ ಕಣ್ಲ. ನೋಡಿ ಗೌಡ್ರೆ, ಈ ತಾಯಿನ ಕಟ್ಕೊಂಡು ಅವನಿಗೇನಾಗಬೇಕು? ಈ ತಾಯಿ ಬದುಕವಳ ಸತ್ತವಳ ಅಂತ ನೋಡೋಕ್ಕೇನಾದ್ರು ಬಂದ? ತಾಯವ್ವ ಏನಾಯ್ತವ? ಯಾಕವ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ನೋಡಿ ಗೌಡ್ರೆ, ನಿಮ್ಮ ಕೈ ಮುಗಿತೀನಿ. ಈ ಆಟ ಎಲ್ಲ ನಮಗೆ ಬೇಡ, ಈ ಕಬಡ್ಡಿ ಎಲ್ಲ ನೀವೇ ಆಡ್ಕೊಳ್ಳಿ, ನಡಿಲ್ಲ. ಏಯ್, ಮಂಜಾನು ಕಿಟ್ಟಿನ ಅವ್ರು ಅಟ್ಟಿ ತಗೋದು ನೋಡ್ಲಿಲ್ವಾ? ನಿನ್ಗೆ ಯಾಕ್ಲಾ ಬೇಕು ಈ ಆಟ? ನಡಿಲ್ಲ. ರಂಗೇಗೌಡ್ರಿಗೂ ಗೋಪಾಲ್ ಗೌಡ್ರಿಗೂ ಅವ್ರ ತಾತ ಸಾವಿರಾರು ಎಕರೆ ಜಮೀನು ಬಿಟ್ಟೋಗವ್ರೆ ಅಂತ. ಅವರು ಕೆಲಸ ಮಾಡದಿರೋ ಜೀವನ ನಡೀತಿದೆ. ನಿಂದು ಹಂಗೆ ಆಯ್ತದೆ ಅಲ್ಲ? ನಡಿ, ಅಟ್ಟಿಗೆ ಹೋಗಮ್ಮ. ಏನ್ರಪ್ಪ, ಅವರೆಲ್ಲ ಹೊಂಟೋದ್ರು, ನೀವಿಬ್ರು ಮಾತ್ರ ಯಾಕೆ ಇಲ್ಲೇ ನಿಂತಿದ್ದೀರಾ? ಅವ್ರನ್ನ ಕರ್ಕೊಂಡೋದಂಗೆ ನಮ್ಮನ್ನ ಕರ್ಕೊಂಡೋಗಕ್ಕೆ ಯಾರು ಇಲ್ಲ ಗೌಡ್ರೆ. ಇಷ್ಟು ವರ್ಷ ಚಪ್ಪಾಳೆ ಹೊಡೆದಿದ್ದು ಕೈಗಳಿವು. ಈಗ ನಮಗೆ ಚಪ್ಪಾಳೆ ಹೊಡಿತಾರೆ ಅಂದರೆ ನಾವು ಸುಮ್ಮನೆ ಇರ್ತೀವ? ನಿಮ್ಮ ಜೊತೆ ಆಟ ಆಡ್ತೀವಿ ಗೌಡ್ರೆ. ನಾವು ಆಡ್ತೀವಿ ಗೌಡ್ರೆ. ಗೌಡ್ರೆ, ಹಂಗೋ ಹಿಂಗೋ ನೀವು ಮಹೇಶಣ್ಣ ಮುದ್ದೇಗೌಡ್ರು 3 ಜನ, ಮತ್ತೆ ಇವರಿಬ್ರು, ಒಟ್ಟು 5 ಜನ ಆಯ್ತು ಅಟ್ಟೆಯ. ಇನ್ನ ಇಬ್ರು ಏನ್ ಮಾಡೋದು ಗೌಡ್ರೆ? ಐಶ್ವರ್ಯ ಅವರು ಏನು ನಮ್ಮ ರೂಮ್ ತನಕ ಪ್ರಯಾಣ ಬೆಳೆಸ್ಬಿಟ್ಟಿದ್ದೀರಾ? ಸಾರಿ ಸಾರಿ. ತುಂಬ ವಾಸನೆ ಬರ್ತಾ ಇದೆಯಾ? ಐ ಆಮ್ ರಿಯಲಿ ಸಾರಿ. ನೀವು ನನ್ನ ರೂಮ್ ತನಕ ಬರ್ತೀರಾ ಅಂತ ಗೊತ್ತಿದ್ರೆ ನಾನು ಹಾಳಾದ್ನ ಕುಡಿದು ನನ್ನ ಆರೋಗ್ಯನ ಹಾಳು ಮಾಡ್ಕೊಳ್ತಿರ್ಲಿಲ್ಲ. ಯಾಕೆ ಅಂದರೆ ನಿಮ್ಮನ್ನು ನೋಡಿದ್ರೇ ಹಂಗೆ ನಶೆ ಏರ್ಬಿಡುತ್ತೆ. ಅಂಥದ್ರಲ್ಲಿ ನಾನು ಯಾಕೆ ಕುಡಿತಿದ್ದೆ? ನಶೆ ಯಾಕೆ ಏರುತ್ತೆ, ಯಾಕೆ ಇಳಿಯುತ್ತೆ? ನೀನು ಯಾಕೆ ಕುಡ್ದೆ ಅಂತ ಕೇಳೋದಕ್ಕೆ ಬಂದಿಲ್ಲ ನಾನು. ಸ್ವಲ್ಪ ದೂರ ನಿಂತ್ಕೊಂಡು ಮಾತಾಡು. ಓಕೆ, ಅದು ಸರಿ. ತಾವಿಲ್ಲಿ ತನಕ ಯಾಕೆ ಬಂದಿದ್ದು ಅನ್ನೋದನ್ನ ಮೊದಲೇ ಹೇಳಿ. ನೋಡು, ಇವತ್ತಾಗಿರೋದಕ್ಕೆಲ್ಲ ನೀನೇ ಕಾರಣ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿಮ್ಮ ಅಣ್ಣಂಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ. ಡೋಂಟ್ ವರಿ, ಅವನಿಗೆ ಅರ್ಥ ಆಗೋದಕ್ಕೆ ಸಾಧ್ಯನೂ ಇಲ್ಲ. ಓಹೋ, ಈ ಧೈರ್ಯದ ಮೇಲೆ ತಪ್ಪು ಮಾಡ್ತಾ ಇದೀಯಾ? ಇದರಿಂದ ಮುಂದೆ ಪರಿಣಾಮ ಏನಾಗುತ್ತೆ ಗೊತ್ತಾ? ನೋಡಿ ಐಶ್ವರ್ಯ ಅವರೇ, ನಾವು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಇವತ್ತನ್ನ ಸಂತೋಷನ ಹಾಳು ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನೋಡು, ನೀನೊಬ್ಬ ಸುಮ್ಮನಿದ್ರೆ ನಾಳೆ ನಮ್ಮ ಟೀಮ್ ಸೋಲೋದು ತಪ್ಪುತ್ತೆ. ಇಲ್ಲ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಆಟ ಆಡದೆ ಇದ್ಬಿಡು. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇದ್ದೆ ಸರಿಯಾಗಿಲ್ಲ. ನಾನು ಆಡಲೇಬೇಕು, ಆಡ್ತೀನಿ. ನಾನು ಆಟ ಆಡಬೇಕು, ಆಡಿ ನನ್ನ ಗುರಿನ ಮುಟ್ಟಬೇಕು. ನಿನಗೆ ಗುರಿ ಅನ್ನೋದೇ ಇಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ನಾಟಕ ಮಾಡಬೇಡ. ನಿನ್ನ ಉದ್ದೇಶ ಆದ್ರೂ ಏನು ಅಂತ ಹೇಳು. ಅಂದ್ರೆ ನಾಳೆ ಪಂದ್ಯದಲ್ಲಿ ನಾವು ಸೋತು ಆ ಶಕುನಿ ಶಂಕರನ್ ಮಗನ ಜೊತೆ ಮದುವೆ ಮಾಡಿಸ್ಬೇಕು.